ನೀವು ರಾಮನನ್ನ, ಭಗವದ್ಗೀತೆಯನ್ನ, ಮಹಾಭಾರತವನ್ನ, ಕೃಷ್ಣನನ್ನ, ರಾಮ ಮಂದಿರವನ್ನ ನೀವು ಏನ್ ಬೇಕಾದ್ರೂ ಮಾತಾಡು. ಅದೇ ನೀವು ಮಹಮ್ಮದ್ರ ಬಗ್ಗೆ ಮಾತಾಡಿ, ಮುಸ್ಲಿಂ ಧರ್ಮದ ಬಗ್ಗೆ ಮಾತಾಡಿ, ಅವಾಗೇನಾಗತ್ತೆ? ರಾಮನನ್ನ ನಾವು ಮರ್ಯಾದಾ ಪುರುಷೋತ್ತಮ ಅಂತ ಪೂಜಿಸ್ತೇವೆ. ಅದೇ ರಾಮನನ್ನ ಅಪ್ಪನಿಗೆ ಹುಟ್ಟಿದವನಲ್ಲ, ಪುರೋಹಿತನಿಗೆ ಹುಟ್ಟಿದವನು ಅಂತ ಹೇಳ್ತಾರಲ್ಲ ಈ ಭಗವಾನ್. ಈ ಬಿಜೆಪಿ ನನ್ನ ಮಕ್ಕಳು ರಾಮನ ಹೆಸರು ಹೇಳಿ ಅಧಿಕಾರಕ್ಕೆ ಬರ್ತಾರೆ. ರಾಮನ ಮೇಲೆ, ಕೃಷ್ಣನ ಮೇಲೆ ಈ ರೀತಿಯ ಒಂದು ಕೆಸರೆರಚಾಟ, ನಮ್ಮ ನಂಬಿಕೆಯ ಮೇಲೆ ಇಂಥ ಒಂದು ದೌರ್ಜನ್ಯ, ದಬ್ಬಾಳಿಕೆ ನಿಮ್ಮಂತ ಲಫಗ್ರಿಂದ ನಡೆದ್ರೂ ಕೂಡ ಆ ದರಿದ್ರರು ಅದಕ್ಕೆ ಉತ್ತರ ಕೊಡುವುದಿಲ್ಲ. ಯಾವ ಕರ್ಮಕ್ಕೆ ನೀವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀರಿ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಎಷ್ಟೋ ಸಾರಿ ಅಂದ್ಕೊಳ್ಳೋದು, ಈ ಸಾಂಸ್ಕೃತಿಕ ಭ್ರಷ್ಟರಿಗೆ ತಮ್ಮ ಹೆಸರನ್ನ, ತಮ್ಮ ಸ್ಥಾನವನ್ನ ಮತ್ತು ಅಧಿಕಾರದಲ್ಲಿರುವ ಅಧಿಕಾರಿ ಶಾಹಿಯನ್ನ ಓಲೈಸ್ಲಿಕ್ಕಾಗಿ ಈ ಧರ್ಮಲಂಡತನ ಮಾಡುವಂಥ ಈ ಪುಂಡು ಪೋಖರಿಗಳಿಗೆ, ವಾಚಾಳಿಗಳಿಗೆ, ಬುದ್ಧಿಶೂನ್ಯರಿಗೆ ಮಾತಾಡಬಾರದು ಅಂತ ಅಂದ್ಕೊಳ್ತೇನೆ. 2-3 ದಿನ ಬಹಳಷ್ಟು ಸಂಯಮದಿಂದ ಕಾದೆ. ಇದೇ ದಾವಣಗೆರೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಒಂದು ನೆಲೆಯಲ್ಲಿ ಅಂಬೇಡ್ಕರ್ ಜಯಂತಿಯ ವೇದಿಕೆಯಲ್ಲಿ ಈ ಪ್ರೊಫೆಸರ್ ಭಗವಾನ್ ರಾಮನ ಹೆಸರು, ರಾಮಾಯಣದ ಹೆಸರು, ಅದನ್ನ ಅಪಭ್ರಂಶಗೊಳಿಸುವ ಮೂಲಕ ತನ್ನ ಸ್ಥಾನ, ಮಾನ, ಆದ್ಯತೆ, ಪ್ರೊಟೆಕ್ಷನ್ನು, ಅಂದ್ರೆ ಈ ದೇಶದ ಸನಾತನ ಧರ್ಮವನ್ನ ಯಾರು ಮೋರಾಬಟ್ಟೆ ಮಾಡ್ತಾರೋ, ಯಾರು ಅದನ್ನ ಮೂಲದಲ್ಲಿ ಇಲ್ಲದ ತಮ್ಮ ಕಪೋಲ ಕಲ್ಪಿತ, ತಮ್ಮ ವಿಧ್ವಂಸಕ, ಅದು ವಿದ್ವಾಂಸರಲ್ಲ, ವಿಧ್ವಂಸಕ ಬುದ್ಧಿಯಿಂದ ನಮ್ಮ ನಂಬಿಕೆಯ ಮೇಲೆ ಸವಾರಿ ಮಾಡ್ತಾರೋ ಅಂಥ ಪಟಿಂಗರಿಗೆ, ಅಂಥ ಧರ್ಮಭ್ರಷ್ಟರಿಗೆ ಈ ರಾಜ್ಯದ ಸರ್ಕಾರ ಅವರಿಗೆ ಭದ್ರತೆಯನ್ನ ಒದಗಿಸ್ತದೆ. ಅದೇ ನೀವು ದನಗಳ್ಳತನ ಆಗ್ತಾ ಇದೆ ಅಂತ ಎಲ್ಲಾದ್ರೂ ಹೋಗಿ ಅದನ್ನ ಪ್ರತಿಬಂಧಿಸುವ, ಪ್ರತಿಭಟಿಸುವ ಅಥವಾ ಅದನ್ನ ತಡೆಯುವ ಕೆಲಸ ಮಾಡಿದ್ರೆ ಅವರ ಮೇಲೆನೆ ಕೇಸ್ ಆಗಿ ಅವ್ರ ಮೇಲೆ ಮತ್ತು ಅವರಂಥವರ ಮೇಲೆ ಜೈಲೂಟದ ಬಲೆ ಬೀಸಲಾಗ್ತದೆ. ನೀವು ರಾಮನನ್ನ, ಭಗವದ್ಗೀತೆಯನ್ನ, ಮಹಾಭಾರತವನ್ನ, ಕೃಷ್ಣನನ್ನ, ರಾಮ ಮಂದಿರವನ್ನ ನೀವು ಏನ್ ಬೇಕಾದ್ರೂ ಮಾತಾಡು. ಅದೇ ನೀವು ಮಹಮ್ಮದ್ರ ಬಗ್ಗೆ ಮಾತಾಡಿ, ಮುಸ್ಲಿಂ ಧರ್ಮದ ಬಗ್ಗೆ ಮಾತಾಡಿ, ಅವಾಗೇನಾಗತ್ತೆ? ಈ ಭಗವಾನ್ ಅಂತ ಮುಟ್ಟಾಳರು ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಮಾತಾಡುವ ಬದಲು ಒಮ್ಮೆ ನೀವು ರಾಮನನ್ನ ಕುಡುಕ, ಕೊಲೆಗಡಕ, ಹೆಂಡತಿಯನ್ನ ಕೊಂದ, ಲಕ್ಷ್ಮಣನನ್ನ ಕೊಂದ, ಈಗ ಏನು ದಶರಥನ ಮಗನೇ ಅಲ್ಲ, ಪುರೋಹಿತನ ಮಗ, ಪುತ್ರಕಾಮೇಷ್ಟಿ ಯಾಗ ಅಂದ್ರೆ ಏನು, ಅದರ ನಿಬಂಧನೆ ಏನು? ದಶರಥನ ಹೆಂಡತಿಯರನ್ನ ಪುರೋಹಿತರಿಗೆ ವಹಿಸುವುದು. ವನವಾಸದಲ್ಲಿದ್ದಾಗ ತಂದೆ ದಶರಥನನ್ನ ವಾಚಾಮ ಗೋಚರವಾಗಿ ಲಕ್ಷ್ಮಣನಲ್ಲಿ ರಾಮ ಬೈದ, ಹೀಯಾಳಿಸಿದ. ನಾನು ಮೂಲ ರಾಮಾಯಣದ ವಾಲ್ಮೀಕಿ ಹೇಳಿದ್ದನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ವಾಲ್ಮೀಕಿ ರಾಮಾಯಣವನ್ನ ಓದ್ಕೊಂಡು ನನ್ನ ಪ್ರಶ್ನೆಗೆ ಉತ್ತರಿಸಿ, ವಾಗ್ವಾದ ಮಾಡಿ, ಸಂವಾದ ಮಾಡಿ ಅನ್ನುವಂಥ ಹೇಳಿಕೆಯನ್ನ ಸಾರ್ವಜನಿಕವಾಗಿ ಕೊಡ್ತಾರಲ್ಲ, ಇವರ ಹೆಸರಿನಿಂದೆ ಪ್ರೊಫೆಸರ್ ಗಿರಿ ಬೇರೆ ಕೇಡು. ರಾಮ ದೇವರು ರಾಮ ವಾಲ್ಮೀಕಿ ರಾಮಾಯಣ ಪ್ರಕಾರ ಅವರ ತಂದೆಗೆ ಹುಟ್ಟಿದವನಲ್ಲ ಅವನು ರಾಮ. ವಾಲ್ಮೀಕಿ ರಾಮಾಯಣದಲ್ಲಿ ಬೇರು, ವಾಲ್ಮೀಕಿ ರಾಮಾಯಣದಲ್ಲಿ ದಶರಥ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆ ಪುತ್ರ ಕಾಮೇಷ್ಟಿ ಯಾಗದಲ್ಲಿ ರಾಮನ ನಿಯಮ ಏನು ಅಂತಂದ್ರೆ, ಮಹಾರಾಜ ತನ್ನ ಮಹಾರಾಣಿಯರನ್ನ ಪುರೋಹಿತರಿಗೆ ಕೊಡಬೇಕು. ಇಡೀ ರಾಮಾಯಣ ಮಹಾಭಾರತದ ಬಗ್ಗೆ 15,000 ಗಂಟೆ ಮಾತಾಡದಂಥ ನಮ್ಮ ಮಧ್ಯೆ ಇರುವ ಜ್ಞಾನದ ಆಗರ, ಜ್ಞಾನ ದೇಗುಲ, ಒಂದು ಜ್ಞಾನದ ನಿಧಿ ಶತಾವಧಾನಿ ಆರ್ ಗಣೇಶ್ ಅವರು ಇದರ ಬಗ್ಗೆ ಎಲ್ಲ ಸಾಧ್ಯಂತವಾಗಿ ಸೂಕ್ಷ್ಮಾತಿ ಸೂಕ್ಷ್ಮ ಎಳೆಗಳನ್ನ ಇಟ್ಟುಕೊಂಡು, ಮೂಲ ರಾಮಾಯಣವನ್ನ ಇಟ್ಟುಕೊಂಡು ಅದರ ಉದ್ಧರಣೆಯ ಮೂಲಕ ಈಗಾಗಲೇ ಬಹಳಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೂಲ ರಾಮಾಯಣದಲ್ಲಿ ಈ ಭಗವಾನ್ ಬೊಗಳುವ ಯಾವುದೇ ರೀತಿಯ ಅಧಿಕ ಪ್ರಸಂಗದ ಅವಾಚ್ಯ ಮಾತುಗಳಾಗಲಿ, ರಾಮನ ಅವಹೇಳನ ಮಾಡುವಂತ ಯಾವುದೇ ಒಂದು
ಅಧ್ಯಾಯವಾಗಲಿ ಶ್ಲೋಕಗಳಾಗಲಿ ದೇವರಾಣೆಗೂ ಇಲ್ಲ ಅಂತ ಅವರು ಶಪಥ ಮಾಡ್ತಾರೆ, ಅದಕ್ಕೆ ದಾಖಲೆಯನ್ನ ಒದಗಿಸ್ತಾರೆ. ಆದರೆ ಮೇಲಿಂದ ಮೇಲೆ ಸನಾತನ ಧರ್ಮವನ್ನು ಇಲ್ಲಿಯ ಕಾಂಗ್ರೆಸ್ ನಾಯಕರನ್ನ ಮುಖ್ಯಮಂತ್ರಿಗಳನ್ನ ತಲೆ ಮೇಲಿಟ್ಟು ಸಾಗುವ ಇದೇ ಭಗವಾನ್ 12 ವರ್ಷದಲ್ಲಿ ಮೋದಿ ಅವರು ಏನು ಮಾಡಿದ್ರು ಅಂತ ಕೇಳಿದ್ರೆ 15,000 ಅನ್ನುವಂತ ಈ ಪುಟಗೋಸಿ ಮಾತನ್ನ ಆಡ್ತಾರೆ. ತರ್ಕ ಇಲ್ಲ, ಅಧ್ಯಯನ ಇಲ್ಲ, ಸಾಂಸ್ಕೃತಿಕವಾದಂತ ಒಂದು ಶಿಸ್ತಿಲ್ಲ, ಬೇಕಾಬಿಟ್ಟಿ ಮಾತಾಡಬಹುದು, ಏನು ಬೇಕಾದ್ರೂ ಮಾತಾಡಬಹುದು. ಯಾಕೆ? ತೆವಲು. ನೀವು ರಾಮಾಯಣದ ಬಗ್ಗೆ ಹಾಗಾದ್ರೆ ರಾಮಾಯಣದ ಬಗ್ಗೆ ಬನ್ನಂಜೆ ಗೋವಿಂದಾಚಾರ್ಯರು, ಪ್ರೊಫೆಸರ್ ನಾರಾಯಣಾಚಾರ್ಯರು ರಾಮಾಯಣ ಆಚಾರ್ಯರು ಅಂತ ಕರೀತಾ ಇದ್ರು ಅವರನ್ನ. ಈಗ ನಮ್ಮ ಮಧ್ಯೆ ಇರುವಂತ ಶತಾವಧಾನಿ ಆರ್ ಗಣೇಶ್ ಇನ್ನು ಹಲವಾರು ಈ ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಅತ್ಯಂತ ಖಚಿತವಾದಂತ ಅಧ್ಯಯನವನ್ನ ಇಟ್ಟುಕೊಂಡು ಮಾತಾಡುವವರು ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಆದರೆ ನಾನು ಇವರಿಷ್ಟನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ. ಇವರು ಮಾತಾಡಿರುವ, ಇವರು ಅಧ್ಯಯನ ಮಾಡಿರುವ, ಇವರು ಬರೆದಿರುವ ಪುಸ್ತಕಗಳು, ವಿಡಿಯೋಗಳು, ಆಡಿಯೋಗಳು ಇವನ್ನ ನಿಮಗೆ 100 ಗಂಟೆಯದ್ದನ್ನ ನಾವು ಕೊಡಬಲ್ಲೆವು. ಈ ಸನಾತನ ಧರ್ಮದ ಹೆಸರೇಳಿ ಬದುಕುವ ಗಂಜಿ ಗಿರಾಕಿ ಏನಿದ್ದಾರೆ ಭಗವಾನ್, ಇವರ ನಾಲಿಗೆ ತುರುಕೆಗೆ ಮಾತಾಡುವಂತ ಈ ಅಸಂಬದ್ಧ ವ್ಯಾಖ್ಯಾನಗಳು ಎಲ್ಲಿಯೂ ರಾಮಾಯಣದಲ್ಲಿ ಇಲ್ಲ. ಇದಕ್ಕೆ ದಾಖಲೆ ಸಮೇತ ಯಾವ ಸಂದರ್ಭದಲ್ಲೂ ವಾಗ್ವಾದಕ್ಕೆ, ಸಂವಾದಕ್ಕೆ ಒಂದು ಸಾಂಸ್ಕೃತಿಕ ಜಗತ್ತಿನ ಅಧ್ವೈರಿಗಳು ಆರ್ ಗಣೇಶರಂತವರು ಈಗಾಗಲೇ ಮುಖಾಮುಖಿಯಾಗಿದ್ದಾರೆ, ಇನ್ನೂ ಮುಖಾಮುಖಿ ಆಗ್ಲಿಕ್ಕೆ ಸಿದ್ಧರಿದ್ದಾರೆ. ಆದರೆ ಇವರ ಪಟಾಲಮ್ಮು ಹಿಂದೆ ಹಂಸಲೇಖ ನೋಡಿ, ಹಿಂದೆಲ್ಲ ತನ್ನ ಒಂದಿಮಾಗದರನ್ನು ಇಟ್ಕೊಂಡು ಇಲ್ಲಿ ಫೇಜಾವರ ಸ್ವಾಮಿಗಳ ಬಗ್ಗೆ ಒಂದು ಭೀಭತ್ಸವಾದಂತ ಮಾತಾಡಿದ್ರಲ್ಲ, ಕೊನೆಗೆ ಹೇಗೆ ಉಗಿಸ್ಕೊಂಡ್ರು, ಎಲ್ಲೆಲ್ಲಿಂದ ಯಾವ್ಯಾವ ಪೀಠದಿಂದೆಲ್ಲ ಎಳೆದು ಕೆಳಗೆ ಕೆಡವಲಾಯಿತು, ಅದೆಲ್ಲವೂ ನಿಮಗೆ ಗೊತ್ತಿದೆ. ಅಂಥದ್ದೇ ಒಂದು ಗಿರಾಕಿ ಇದು. ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ದ್ವೇಷ ಭಾಷಣ ಕಾನೂನು. ಇದು ಯಾವ ಭಾಷಣ ಹಾಗಾದ್ರೆ? ನೀವು ರಾಮನನ್ನ ನಂಬ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟದ್ರಿ. ನಾವು ರಾಮನನ್ನ ನಂಬ್ತೇವೆ, ನಾವು ಕೃಷ್ಣನನ್ನ ನಂಬ್ತೇವೆ, ನಾವು ಮಹಾಭಾರತವನ್ನ ನಂಬ್ತೇವೆ, ನಾವು ರಾಮಾಯಣವನ್ನ ನಂಬ್ತೇವೆ, ಭಗವದ್ಗೀತೆಯನ್ನ ನಂಬ್ತೇವೆ, ನಾವು ಪುತ್ರಕಾಮೇಷ್ಟಿ ಯಾಗವನ್ನು ನಂಬ್ತೇವೆ, ಅಶ್ವಮೇಧವನ್ನು ನಂಬ್ತೇವೆ. ನಮ್ಮ ನಂಬಿಕೆಯ ನಮ್ಮ ಬದುಕು, ನಮ್ಮ ಆರಾಧನೆಯ ನಮ್ಮ ಸಂಸ್ಕೃತಿ. ನೀವು ಯಾರು ಕೇಳಲಿಕ್ಕೆ? ನೀವು ಯಾರು ಸವಾರಿ ಮಾಡ್ಲಿಕ್ಕೆ? ಜಾತ್ಯತೀತತೆ ಸಂವಿಧಾನ ಅಂತ ಹೇಳುವವರು ಧಾರ್ಮಿಕ ಹಕ್ಕು ಸಂವಿಧಾನದಲ್ಲಿ ಉಲ್ಲೇಖಿತ, ನೀವು ಉಲ್ಲಂಘಿಸ್ತಾ ಇದ್ದೀರಲ್ಲ. ಯಾಕೆ ಈ ಸರ್ಕಾರ ಕಣ್ಮುಚ್ಚ ಕೂತಿದೆ? ಇದು ದ್ವೇಷ ಭಾಷಣದ ಅತಿರೇಕ ಅಲ್ವಾ? ಇದು ಆತ್ಯಂತಿಕವಲ್ಲ ಒಂದು ನೆಲೆ ಅಲ್ವಾ? ಇದು ರಾಮನನ್ನ ನಾವು ಮರ್ಯಾದಾ ಪುರುಷೋತ್ತಮ ಅಂತ ಪೂಜಿಸ್ತೇವೆ, ಅದೇ ರಾಮನನ್ನ ಅಪ್ಪನಿಗೆ ಹುಟ್ಟಿದವನಲ್ಲ ಪುರೋಹಿತನಿಗೆ ಹುಟ್ಟಿದವನು ಅಂತ ಹೇಳ್ತಾರಲ್ಲ ಈ ಭಗವಾನ್. ಇವರ ನಾಲ್ಗೆ ಏನ್ ಮಾಡ್ಬೇಕು? ಈ ಎಲ್ಲ ವಿವರಗಳ ಬಗ್ಗೆ ನಿಮ್ಮೊಟ್ಟಿಗೆ ಚರ್ಚಿಸಬೇಕು. ಅದರ ಜೊತೆಗೆ ಆರ್ ಗಣೇಶ್ ಅವರ ಒಂದು ತಥಾಕಚಿತವಾದಂಥ ಸಮರ್ಥನೆಯ ಆಡಿಯೋವನ್ನು ನಿಮಗೆ ಕೇಳಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ರಾಮಾಯಣ ವಾಲ್ಮೀಕಿ ಇದರ ಬಗ್ಗೆ ತನ್ನದೇ ಆದಂತ ಕಪೋಲ ಕಲ್ಪಿತ, ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಯಾಕೆಂತಂದ್ರೆ ಮೂಲದಲ್ಲಿ ಎಲ್ಲೂ ಇಲ್ಲದ ರಾಮ ಸೀತೆಯನ್ನ ಕೊಂದ ಅನ್ನೋದಕ್ಕಾಗ್ಲಿ, ರಾಮ ಲಕ್ಷ್ಮಣನನ್ನ ಕೊಂದ ಅನ್ನೋದಕ್ಕಾಗ್ಲಿ, ರಾಮ ತಂದೆಗೆ ಇಲ್ಲ ಸಲ್ಲದ ಭಾಷೆಯಲ್ಲಿ ಬೈದ ಅನ್ನೋದಕ್ಕಾಗ್ಲಿ, ಮೂದಲಿಸಿದ ಅನ್ನೋದಕ್ಕಾಗ್ಲಿ ಮೂಲ ರಾಮಾಯಣದಲ್ಲಿ ಯಾವುದೇ ದಾಖಲೆಗಳಿಲ್ಲ. ಇದರ ಬಗ್ಗೆ ನಿಮಗೇನು ಅನಿಸ್ತದೆ? ಈ ಭಗವಾನನ ಈ ಕುಚೋದ್ಯದ ಬಗ್ಗೆ, ಭಗವಾನನ ಈ ನಾಲಿಗೆ ಚಪಲದ ಬಗ್ಗೆ ಕೆದಕಿ ಹುಡುಕಿ ನಮ್ಮ ನಂಬಿಕೆಯ ನೆಲೆಯನ್ನ ಅಪವಿತ್ರಗೊಳಿಸ್ತಾ ಇರುವಂತ ಈ ಸಾಂಸ್ಕೃತಿಕ ಭ್ರಷ್ಟನ ಬಗ್ಗೆ ನಿಮಗೇನು ಅನ್ನಿಸ್ತದೆ? ಕಮೆಂಟ್ ಮಾಡಿ. ನಿಮ್ಮ ಪ್ರತಿಕ್ರಿಯೆ ನನಗೆ ಅತ್ಯಂತ ಮುಖ್ಯವಾದದ್ದು. ಅದರ ಮೇಲೇನೆ ನಾವು ಮತ್ತೆ ಚರ್ಚೆ, ಸಂವಾದ, ಹೊಸ ವಿಡಿಯೋಗಳನ್ನ ಕೂಡ ಮಾಡಬಹುದು. ನೋಡಿ, ಶ್ರೀರಾಮ ದಶರಥನ ಮಗನಲ್ಲ. ಇದಕ್ಕೆ ಆರ್ ಗಣೇಶ್ ಅವರು ನಾನು ಫೋನ್ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇಡೀ ರಾಮಾಯಣದಲ್ಲಿ ಯಾವುದೇ ರೀತಿಯಲ್ಲೂ ಭಗವಾನ್ ಹೇಳುವಂತ ಈ ಪೋಖರಿ ಮಾತುಗಳಿಗೆ, ಬೇಸ್ಲೆಸ್ ಆದಂತ ಮಾತುಗಳಿಗೆ ಯಾವುದೇ ಆಧಾರವಿಲ್ಲ. ಅದನ್ನು ನಿಮಗೆ ನಾವು ಕೇಳಿಸ್ತೇವೆ. ಇನ್ನು ಪುತ್ರಕಾಮೇಷ್ಟಿ ಯಾಗದ ಬಗ್ಗೆ ಆ ನಿಬಂಧನೆ, ಪುರೋಹಿತರಿಗೆ ಹೆಂಡತಿಯರನ್ನ ಒಪ್ಪಿಸುವುದು, ಅದರ ಬಗ್ಗೆನೂ ಯಾವುದೇ ದಾಖಲೆಗಳು ಅಲ್ಲಿಲ್ಲ.
ಅದು ಪುತ್ರಕಾಮೇಷ್ಟಿ ಯಾಗ ಶಾಸ್ತ್ರೋಕ್ತವಾಗಿ ನಡೆದದ್ದು. ಪ್ರಜಾಪಿತ ಪಾಯಸವನ್ನ ಕೊಡ್ತಾನೆ, ಪಾಯಸವನ್ನ ಹಂಚಿದ್ರ ಮೂಲಕ ಒಂದು ದೈವದ ಕೃಪೆ ಕಟಾಕ್ಷದಿಂದ ಹುಟ್ಟಿದ ಮಕ್ಕಳು. ವನವಾಸದ ಸಂದರ್ಭದಲ್ಲಿ ದಶರಥನಿಗೆ ಬೈದ ಅಂತ ಮತ್ತೆ ಮತ್ತೆ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳ್ತಾರಲ್ಲ, ಅದರಲ್ಲೂ ಎಂತ ಉದ್ದಟತನ ಅಂತಂದ್ರೆ, ರಾಮಾಯಣವನ್ನ ಓದ್ಕೊ ಬಂದು ನನ್ನ ಹತ್ರ ಮಾತಾಡಿ. ಭಗವಾನ್ ಎಂಬ ಮುಟ್ಟಾಳರೇ, ರಾಮಾಯಣವನ್ನ ಓದಿಕೊಂಡಂತ ಜನಗಳು ನಿಮಗಿಂತ ಸಾವಿರ ಜನಗಳು ಈ ನೆಲದಲ್ಲಿದ್ದಾರೆ. ರಾಮಾಯಣವನ್ನವೇ ಪಠಿಸ್ತಾ ತಮ್ಮ ಇಡೀ ಜೀವಮಾನವನ್ನ ಕಳೆದಂತ ಸಾಧು ಸಂತರಿದ್ದಾರೆ. ರಾಮ ನೀವ್ ಹೇಳದಂತ ರಾಮನೇ ಆಗಿದ್ದಿದ್ರೆ ಸಾವಿರಾರು ವರ್ಷಗಳಿಂದ ಮರ್ಯಾದಾ ಪುರುಷೋತ್ತಮ ಅಂತ ರಾಮನನ್ನ ನಾವು ಪೂಜಿಸ್ತಿರ್ಲಿಲ್ಲ. 520 ವರ್ಷಗಳ ರಾಮಲಲ್ಲಾನ ಮಂದಿರಕ್ಕಾಗಿ ಹೋರಾಟ ನಡೆತಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ರಾಮಲಲ್ಲಾನ ಮಂದಿರಕ್ಕೆ ಜಾಗ ದೊರೆತದ್ದು, ನ್ಯಾಯ ದೊರೆತದ್ದು ಮೂಲ ರಾಮಾಯಣದ ದಾಖಲೆಗಳ ಮೂಲಕ. ನಿಮ್ಮಂಥ ಮುಟ್ಟಾಳರಿಗೆ ನಾವು ಇದನ್ನ ಹೇಳುವುದು ಒಂದರ್ಥದಲ್ಲಿ ಆರ್ ಗಣೇಶ್ ಅವರು ಅದನ್ನ ಹೇಳಿದ್ರು. ಅವ್ರಿಗೆ ಯಾಕ್ರಿ ಪ್ರಚಾರ ಕೊಡ್ತೀರಿ ಅಂತ ಕೇಳಿದ್ರು. ನಿಮಗೇನಾಗಿದೆ? ಹಿಂದೂ ಧರ್ಮವನ್ನ ಅಲ್ಲಗಳಿಲಿಕ್ಕೆ ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ತಾ ಇದ್ದಾರಾ? ಜಾರ್ಜ್ ಸೊರೋಸು, ಡೀಪ್ ಸ್ಟೇಟು, JNU ಸಂಸ್ಕೃತಿ, ನಮ್ಮ ಇಂಡಿ ಕೂಟ, ಅಥವಾ ಪಾಕಿಸ್ತಾನ, ಬಾಂಗ್ಲಾ, ಟರ್ಕಿ, ಈ ರೀತಿಯ ಯಾವ್ದಾದ್ರು ಒಂದು ವ್ಯವಸ್ಥೆಗಳು ನಿಮ್ಮ ಹಿಂದೆ ಇದೆಯಾ? ಸತ್ಯವಾಗಿ ಹೇಳ್ತೇನೆ, ನಿಮ್ಮ ಮೇಲೆ NIA ತನಿಖೆ ಆಗ್ಬೇಕು, CBI ತನಿಖೆ ಆಗ್ಬೇಕು ನಿಮ್ಮ ಮೇಲೆ. ಯಾಕೆಂತಂದ್ರೆ ನೀವು ಯಾವುದೋ ಒಂದು ವ್ಯವಸ್ಥೆಯ ಮುಖವಾಗಿ ನೀವು ಮಾತಾಡ್ತಾ ಇದ್ದೀರಿ. ಸನಾತನ ಧರ್ಮವನ್ನ, ಹಿಂದೂ ಧರ್ಮವನ್ನ, ನಮ್ಮ ಅಸ್ಮಿತೆಯನ್ನ, ನಮ್ಮ ನಂಬಿಕೆಯನ್ನ, ನಮ್ಮ ಆದರ್ಶವನ್ನ ನೀವು ಪ್ರಶ್ನಿಸ್ತಾ ಇರುವಂತ ಈ ಅಗೇನ್ ಅಂಡ್ ಅಗೇನ್ ಬಹಳ ಕ್ರೂರವಾಗಿ ಮಾತಾಡ್ತಾ ಇದ್ದೀರಿ. ಇದೇ ಮಾತನ್ನ ನೀವು ಮಹಮ್ಮದಿಯರ ಬಗ್ಗೆ ಮಾತಾಡಿ, ಮಹಮ್ಮದರ ಬಗ್ಗೆ ಮಾತಾಡಿ, ಕುರಾನ್ ಬಗ್ಗೆ ಮಾತಾಡಿ, ದಕ್ಕಿಸ್ಕೊಳ್ಳಿ ನೋಡೋಣ. ಬಹು ಸಂಸ್ಕೃತಿಯಲ್ಲಿ ಏಕ ಸಂಸ್ಕೃತಿ, ಭಾರತ ಅನ್ನೋದು ಜಾತ್ಯತೀತ, ಸಾಂವಿಧಾನಿಕವಾಗಿ ನಾವು ಬದುಕಬೇಕು ಅಂತ ಬೊಗಳುವ ನಿಮ್ಮಂತ ಎಡಚರರು, ಗಂಜಿ ಗಿರಾಕಿಗಳು, ನೆಲದ್ರೋಹಿ, ದೇಶದ್ರೋಹಿ, ಧರ್ಮದ್ರೋಹಿಗಳು, ನೀವು ಎಲ್ಲ ಧರ್ಮದ ಬಗ್ಗೆ ಮಾತಾಡ್ಬೇಕಲ್ಲ, ಎಲ್ಲ ಮತಗಳ ಬಗ್ಗೆ ಮಾತಾಡ್ಬೇಕಲ್ಲ. ರಾಮನ ದೋಷವನ್ನ ಹಿಂಜಿ ಮೂಲದಲ್ಲಿ ಇಲ್ಲದ ಆರೋಪಿತ ನಿಮ್ಮದೇ ಆದಂತ ಕಲ್ಪಿತ ಒಂದಿಷ್ಟು ಹೊಲಸುಗಳನ್ನ ಇಟ್ಟುಕೊಂಡು ನಮ್ಮ ಚಿತ್ತದ ಶುದ್ಧಿಯನ್ನ ಕೆಡಿಸ್ತಾ ಇದ್ದೀರಲ್ಲ. ಅಲ್ಲಿ ಕೈ ಹಾಕಿ ನೋಡೋಣ. ಏಸು ಮತ್ತು ಮಹಮ್ಮದರಿದ್ದಾರಲ್ಲ, ಅಲ್ಲಿ ಕೈ ಹಾಕಿ ನೋಡೋಣ. ತಾಕತ್ತಿದ್ರೆ ನೀವು ಒಂದು ದಿನ ಬದುಕುವುದಿಲ್ಲ ಅಲ್ಲಿ ಕೈ ಹಾಕಿದರೆ. ಈ ರೀತಿಯಷ್ಟು ಮಾತಾಡ್ಬೇಕಾಗಿಲ್ಲ, ಒಂದು ಮಾತಾಡಿ ನೋಡೇ ಬಿಡೋಣ. ಆ ದಮ್ಮಿಲ್ಲ ನಿಮಗೆ, ನಿಮಗಾಗ್ಲಿ, ಪ್ರಕಾಶ್ ರಾಜ್ನಂತವ್ರಿಗಾಗ್ಲಿ, ಕಿಶೋರ್ನಂತವ್ರಿಗಾಗ್ಲಿ ಅದಿಲ್ಲ ನಿಮಗೆ. ನಿಮ್ದು ಏನಿದ್ರು ರಾಮ, ಕೃಷ್ಣ, ಭಗವದ್ಗೀತೆ, ಹಿಂದೂ ಧರ್ಮ ಏನ್ ನಿಮ್ಮ ಅಪ್ಪರ ಆಸ್ತಿನ? ಅದು ನಮ್ಮ ದೇಶದ ಆಸ್ತಿ, ನಮ್ಮ ಸಂಸ್ಕೃತಿಯ ಆಸ್ತಿ, ಈ ನೆಲದ ಆಸ್ತಿ. ಏನು ಓದ್ಕೊಂಡಿದ್ದೀರಿ ಮಣ್ಣಂಗಟ್ಟಿ? ಕುವೆಂಪು ಅಂತವ್ರಿಗಿಂತ ಇನ್ನೊಬ್ಬರು ಯಾರಾದ್ರೂ ಇದ್ದಾರಾ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ? ಮಾನವತಾವಾದಿಗಳು ಅಥವಾ ಧರ್ಮ ಮತ್ತು ನಮ್ಮ ಅಸ್ಮಿತೆಯೋ, ನಮ್ಮ ನಂಬಿಕೆ, ನಮ್ಮ ಆದರ್ಶ ಅಂತ ನಾವು ಏನ್ ನಂಬ್ಕೊಂಡು ಬಂದಿದ್ದೇವೋ ಆ ಇಡೀ ನಂಬಿಕೆಯ ನೆಲೆಯನ್ನ ಜರಡಿ ಹಿಡಿದು ಅದರ ಶುದ್ಧ, ಅತಿ ಶುದ್ಧ ನಂಬಿಕೆಯ ನೆಲೆಯನ್ನ ಈ ಜಗತ್ತಿಗೆ ಕಟ್ಟಿಕೊಟ್ಟದ್ದಿದ್ರೆ ಅದು ಕುವೆಂಪು ಅವರು. ರಾಮಾಯಣ ದರ್ಶನಂ ಅಂತ ಹೆಸರಿಟ್ಟು ಅವರು ಕಾವ್ಯವನ್ನ, ಮಹಾಕಾವ್ಯವನ್ನ ಬರೆದ್ರಲ್ಲ. ಹಾಗಾದ್ರೆ ಅವ್ರಿಗೂ ರಾಮಾಯಣವನ್ನ ಓದದೇನೆ ಬರೆದಿದ್ದಾರೆ ಅಂತ ನೀವು ನಂಬುದಿಲ್ಲಲ್ಲ? ರಾಮಾಯಣ ದರ್ಶನಂ ಅಂತ ಬರೆಬೇಕಾದ್ರೆ ಮೂಲ ವಾಲ್ಮೀಕಿ ರಾಮಾಯಣವನ್ನ ಓದಿಯೇ ಬರ್ದಿರ್ಬೇಕಲ್ಲ. ಅವರು ಬರ್ದಿದ್ದಾರಲ್ಲ. ಅವ್ರು ಯಾಕೆ ನಿಮ್ಮ ಹಾಗೆ ಮಾತಾಡಿಲ್ಲ? ಅವ್ರು ಯಾಕೆ ರಾಮನ ಬಗ್ಗೆ ನಿಮ್ಮ ಹಾಗೆ ಚಿತ್ರಿಸ್ಲಿಲ್ಲ ಹೇಳಿ? ರಾಮನ ಬಗ್ಗೆ ಮತ್ತೆ 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 ಮಾತಾಡ್ತಿರಲ್ರಿ. ರಾಮಾಯಣ ದರ್ಶನ, ಮೂಲ ವಾಲ್ಮೀಕಿ ರಾಮಾಯಣವನ್ನ ಓದಿ ನಾನು ಪುಸ್ತಕ ಬರೆದಿದ್ದೇನೆ ಅಂತ ಹೇಳ್ತಿರಲ್ಲ. ನಿಮ್ಮ ಮೂಲ ಎಲ್ಲಿದೆ ಅಂತ ಇಡಿ. ನಾವು ನಮ್ಮ ಆರ್ ಗಣೇಶ್ ಅವರಂತವರೊಟ್ಟಿಗೆ ಅದನ್ನ ಪರಿಶೀಲನೆ ಮಾಡಿ ನಿಮ್ಮ ಮುಖಕ್ಕೆ ಉಗಿತೇವೆ. ಬನ್ನಿ, ಮೂಲ ಯಾವುದು, ನಿಮ್ಮ ಮೂಲ ಏನು, ನೀವು ಮಾತಾಡುವ ಈ ಹೊಲಸು ನಾಲಿಗೆಯ ಇಡಿಯದಾದಂತ ಸಂತತಿ ಏನು ಅನ್ನೋದನ್ನ ನಾವಿಡ್ತೇವೆ. ಬನ್ನಿ. ನಿಮಗೆ ರಾಮ ಬೇಡದೇ ಇದ್ರೆ ನಿಮ್ಮ ವೈಯಕ್ತಿಕ ಪ್ರಶ್ನೆ, ನೀವು ಹಾಗೆ ಬದುಕಿ. ನಮ್ಮ ನಂಬಿಕೆಯನ್ನ ಯಾಕೆ ಮುಟ್ತೀರಿ? ನಮ್ಮ ಸಂಸ್ಕೃತಿಯನ್ನ ಯಾಕೆ ಅಪಭ್ರಂಶಗೊಳಿಸ್ತೀರಿ? ಯಾವ ಕರ್ಮಕ್ಕೆ ನೀವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀರಿ? ಇದು ನನ್ನ ಪ್ರಶ್ನೆ ಅಲ್ಲ, ಸಾರ್ವಜನಿಕರ ಪ್ರಶ್ನೆ. ಇದು ನಿಮ್ಮ ಲಾಭಕ್ಕಾಗಿ, ನಿಮ್ಮ ಬದುಕಿನ ಒಂದು ಶ್ರೇಷ್ಠತೆ, ಶ್ರೇಯಸ್ಸು, ಪ್ರಶಸ್ತಿ, ಪುರಸ್ಕಾರ ಇಂಥದ್ದನ್ನ ಮಾತಾಡೇ ತೆಗೆದುಕೊಂಡವರು ನಿಮ್ಮಂಥವ್ರು. ಅಂಥದ್ದೊಂದು ವರ್ಗವೇ ಇದೆ ಲಾಗಾಯತಿನಿಂದಲೂ. ಅವರಿಗೆ ಮೂಲ ಬೇಡ, ಓದು ಬೇಡ, ಅಧ್ಯಯನ ಬೇಡ, ಪರಾಮರ್ಶೆ ಬೇಡ.
ಭಗವಾನ್ ಅಂತ ನಿಮ್ಮಂಥ ಯಾವುದೋ ಕುಟ್ಟಿಗಳು, ಲೊಟ್ಟೆಗಳು, ಭ್ರಷ್ಟರು ಹೇಳಿದ್ರು ಅಂತೇಳಿ ಅದನ್ನೇ ಇಟ್ಟುಕೊಂಡು 100 ಜನ ಮುಂದೆ ಮಾತಾಡ್ತಾರೆ. ಈ ದೇಶದಲ್ಲಿ ಯಾವುದೇ ಮಾತಿಗೂ ಯಾರು ಆಧಾರವನ್ನು ಹುಡುಕೊಂಡು ಖಚಿತವಾಗಿ ಒಂದು ನೆಲೆ ತಲುಪುವಲ್ಲಿವರೆಗೆ ಪ್ರಯಾಣ ಮಾಡುವುದಿಲ್ವಲ್ಲ. ಒಂದ್ಸರಿ ಬೈತಾರೆ, ಮಾತಾಡ್ತಾರೆ, ಅಲ್ಲಿಗೆ ಗೋವಿಂದ. ಅದು ನಿಮ್ಮಂಥವರಿಗೆ ಲಾಭ. ಅದಕ್ಕೆ ಬೇರೆ ನೀವು ವಿದ್ವಾಂಸರು ಅಂತ ಹಣೆಪಟ್ಟಿ ಬೇರೆ, ಮಾಡುವುದೆಲ್ಲ ವಿಧ್ವಂಸಗಿರಿ, ಅಮಾನುಷ್ಯವಾದ ಕೆಲಸ, ಒಂದು ನಂಬಿಕೆಯ ನೆಲೆಯನ್ನ ಸಂಪೂರ್ಣವಾಗಿ ಕೊಚ್ಚಿ ಹಾಕುವ ಕೆಲಸ. ಇದೇ ಕೆಲಸವನ್ನ ಸೀತಾಯಣದ ಪೋಲಂಕಿಯು ಮಾಡಿದ್ರು. ಇದೇ ನಮ್ಮ ಆರ್ ಗಣೇಶ್ ಪೋಲಂಕಿ ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಅವರ ಇಡೀ ಜನ್ಮ ಜಾಲಾಡಿದ್ರು, ಬಾಯಿ ಮುಚ್ಕೊಂಡು ಹೊರಟೋದ್ರು. ನಿಮಗೆ ಬಹಳಷ್ಟು ಅನ್ಯರ ಬೆಂಬಲ ಇದೆ, ಅನ್ಯ ಶಕ್ತಿಗಳ ಬೆಂಬಲ ಇದೆ, ಅದು ಗೊತ್ತಿಲ್ಲ ಅಂತೇನು ಭಾವಿಸಬೇಡಿ. ಹಾಗಾಗಿ ನಿಮ್ಮನ್ನ ಎಲ್ಲಿ ವಿಚಾರಿಸ್ಕೋಬೇಕೋ ಅಲ್ಲಿ ವಿಚಾರಿಸ್ಕೊಳ್ಳುವಂತ ಒಂದು ನಾಗರಿಕತೆಯೂ ಇದೆ. ಆದರೆ ನಿಮ್ಮಷ್ಟು ಅನಾಗರಿಕ ಪ್ರಜ್ಞೆ ಈ ನಾಗರಿಕ ಸಮಾಜಕ್ಕಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಭಾವಿಸಿದ ಜಗತ್ತಿದು. ಒಂದೇ ಒಂದು ಮಾತನ್ನ ಬಿಟ್ರೆ ಇನ್ಯಾವ ಮಾತು ರಾಮಾಯಣದಲ್ಲಿ ದಾಖಲೆ ಇಲ್ಲ ಅಂತ ನಮ್ಮ ಆರ್ ಗಣೇಶ್ ಅವರು ಹೇಳ್ತಾರೆ. ತಂದೆಯನ್ನ ಎಲ್ಲಿಯೂ ಹೀಗಳದದ್ದಲ್ಲ, ದಶರಥನಿಗೆ ಕಾಮದ ಒಂದು ಪ್ರಶ್ನೆ ಮುಖ್ಯವಾಗುವ ಜಾಗದಲ್ಲಿ ಧರ್ಮದ ಪ್ರಶ್ನೆ ಮುಖ್ಯವಾಗಿದ್ದರೆ ಅನ್ನುವಂಥ ಒಂದು ಮನುಷ್ಯ ಸಹಜವಾದಂಥ ಒಂದು ಮಾತನ್ನ ಆಡ್ತಾನೆ ಬಿಟ್ರೆ ಇನ್ಯಾವುದೇ ನೀವು ಹೇಳಿದ ಯಾವ ಮಾತುಗಳು ಮೂಲ ರಾಮಾಯಣದಲ್ಲಿ ಇಲ್ಲ. ವೀಕ್ಷಕರೇ, ಯಾವುದೇ ಅಧ್ಯಯನ ಇಲ್ಲದೇನೆ ಬುದ್ಧಿಶೂನ್ಯತೆಯಿಂದ ಸನಾತನ ಧರ್ಮವನ್ನ ಟಾರ್ಗೆಟ್ ಮಾಡಿ ಒಂದಿಷ್ಟು ಒದರಬೇಕು, ಬೊಗಳಬೇಕು, ಮಾತಾಡಬೇಕು, ಆ ಮೂಲಕ ತಾನು ಇಲ್ಲಿ ತನ್ನದೇ ಆದಂಥ ಒಂದು ಗುರುತಿಸುವಿಕೆಯನ್ನ ಪಡ್ಕೋಬೇಕು ಅನ್ನುವ ಈ ಲಾಭಾಂಕ್ಷಿ ಅಥವಾ ಲಾಭವನ್ನೇ ಗಮನದಲ್ಲಿಟ್ಟು ರಾಮಾಯಣದಂಥ ಮಹಾಭಾರತದಂಥ ಮಹಾಕಾವ್ಯವನ್ನ ಅಪಭ್ರಂಶಗೊಳಿಸ್ತಾ ಇರುವಂಥ ಭಗವಾನ್ರಿಗೆ ಒಂದು ತಕ್ಕ ಉತ್ತರವನ್ನ ತಜ್ಞತೆಯಿಂದ, ಅಧ್ಯಯನಶೀಲತೆಯಿಂದ ತನ್ನ ಇಡೀ ಜೀವಮಾನವನ್ನೇ ಅಧ್ಯಯನಕ್ಕೆ ಮತ್ತು ಮಹಾಕಾವ್ಯಗಳಿಗೆ, ನಮ್ಮ ಪರಂಪರೆಗೆ, ನಮ್ಮ ಸನಾತನ ಧರ್ಮಕ್ಕೆ, ನಮ್ಮ ವೇದ ಉಪನಿಷತ್ತು ಇಂಥ ಎಲ್ಲ ಜ್ಞಾನದ ಒಂದು ಭಂಡಾರವನ್ನೇ ಅರಗಿಸಿ ಅದರ ಇಡೀ ಒಂದು ಸತ್ವ ಸಾರತ್ವವನ್ನ ಸಾರಸ್ವತ ಲೋಕಕ್ಕೆ ನೀಡಿದಂಥ ನಮ್ಮ ಶತಾವಧಾನಿ ಗಣೇಶ್, ಪದ್ಮಭೂಷಣ ಶತಾವಧಾನಿ ಆರ್ ಗಣೇಶ್ ಅವರು ಎಷ್ಟು ಗಂಟೆಗಳ ಕಾಲ, ನೂರಾರು ಗಂಟೆಗಳ ಕಾಲ, ಸಾವಿರಾರು ಗಂಟೆಗಳ ಕಾಲ ಮಾತಾಡಿದ್ದಾರೆ, ಬರೆದಿದ್ದಾರೆ, ತರ್ಕಿಸಿದ್ದಾರೆ, ಚರ್ಚಿಸಿದ್ದಾರೆ. ಅವರ ಮೂಲಕ ಈ ಭಗವಾನ್ ಅನ್ನುವ ಎಡಬಿಡಂಗಿಗೆ ಬೌದ್ಧಿಕ ದಾರಿದ್ರ್ಯವೇ ತನ್ನ ನೆಲೆ ಅಂತ ಪ್ರತಿ ಹಂತದಲ್ಲೂ ಶ್ರುತಪಡಿಸ್ತಾ ಇರುವಂಥ ಈ ಭಗವಾನ್ರಿಗೆ ಸಂಪೂರ್ಣವಾಗಿ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗಿದೆ. ರಾಮನ ಬಗ್ಗೆ, ಮಹಾಕಾವ್ಯದ ಬಗ್ಗೆ ಮತ್ತು ಅದರ ಮೂಲ ವ್ಯಾಖ್ಯಾನದ ಬಗ್ಗೆ ವಾಲ್ಮೀಕಿಯವರೇ ಬರೆದಿದ್ದಾರೆ. ವಾಲ್ಮೀಕಿ ರಾಮಾಯಣವನ್ನೇ ಉಲ್ಲೇಖಿಸಿ ನಾನು ಮಾತಾಡ್ತೇನೆ ಅನ್ನುವಂಥ ಅವರ ಮಾತಿಗೆ ಸ್ಪಷ್ಟವಾಗಿ, ನೇರವಾಗಿ ಮೂಲ ರಾಮಾಯಣವನ್ನ ಆಧಾರವಾಗಿಟ್ಟುಕೊಂಡು ಸುದೀರ್ಘವಾಗಿ ಶತಾವಧಾನಿ ಆರ್ ಗಣೇಶ್ ಅವರು ಮಾತಾಡಿದ್ದಾರೆ. ಅದರ ಇಡೀ ಸಾರವನ್ನ, ಸಂಗ್ರಹವನ್ನ 2ನೇ ಕಂತಲ್ಲಿ ಮುಂದಿನ ವಿಡಿಯೋದಲ್ಲಿ ನೀವು ವೀಕ್ಷಿಸಬೇಕು. ಈ ಮೂಲಕ ಒಂದು ಭಗವಾನ್ ಅವರಿಗೆ ಮತ್ತೆ ಅವರ ಇಡೀ ಪಂಗಡಕ್ಕೆ, ಎಡಚರರಿಗೆ, ಧರ್ಮಲಂಡರಿಗೆ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಏನು ಅಂತಂದ್ರೆ, ಶತಾವಧಾನಿ ಆರ್ ಗಣೇಶ್ ಅವರು ಏನು ಮೂಲ ರಾಮಾಯಣವನ್ನ ಇಟ್ಟುಕೊಂಡು ಸುದೀರ್ಘವಾಗಿ ತನ್ನ ಜ್ಞಾನದ ಒಂದು ಆ ಭಂಡಾರದ ಮೂಲಕ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ, ಅದನ್ನ ಇಟ್ಟುಕೊಂಡು ನೀವು ಸವಾಲಾಗಿ ಸ್ವೀಕರಿಸಿ ಭಗವಾನ್ ಅವರೇ. ಶತಾವಧಾನಿ ಆರ್ ಗಣೇಶ್ ಅವರ ಒಂದು ಮಾತಿಗೆ, ಅವರ ಉತ್ತರಕ್ಕೆ ಪ್ರತ್ಯುತ್ತರ ರೂಪದಲ್ಲಿ ನೀವು ಮೂಲ ರಾಮಾಯಣದಲ್ಲಿ ನೀವು ಹೇಳಿದ್ದಲ್ಲ ನಾನು ಹೇಳಿದ್ದಿದೆ ಅನ್ನೋದನ್ನ ನೀವು ಹೇಳಿದಿರಿ ಅಂತಾದ್ರೆ ಅದನ್ನ ಸಂಪೂರ್ಣವಾಗಿ ನಾವು ಎಡಿಟ್ ಮಾಡ್ದೇನೆ ಪಬ್ಲಿಷ್ ಮಾಡ್ತೇವೆ. ಮತ್ತೆ ಶತಾವಧಾನಿ ಆರ್ ಗಣೇಶರವರಿಂದ ಅದಕ್ಕೆ ಉತ್ತರವನ್ನು ಕೊಡಿಸ್ತೇವೆ. ವೀಕ್ಷಕರೇ, ಮುಂದಿನ ವಿಡಿಯೋ
ಅತ್ಯಂತ ಪ್ರಬಲವಾಗಿದೆ, ಅತ್ಯಂತ ತೀಕ್ಷ್ಣವಾಗಿದೆ. ಈ ಭಗವಾನ್ನಂತ ಮಂಡೆ ಶುದ್ಧ ಇಲ್ಲದೆ ಇದ್ದವರಿಗೆ ಮಂಡೆ ಸರಿ ಮಾಡುವಂತ ಒಂದು ತಾಕತ್ತನ್ನ ಅಧ್ಯಯನ ಪೂರ್ಣವಾಗಿ ಇಡೀಯದಾಗಿ ಶತಾವಧಾನಿ ಆರ್ ಗಣೇಶ್ ಅವರು ನೀಡಿದ್ದಾರೆ ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ನೀವು ನಿರೀಕ್ಷಿಸ್ತೀರಿ, ವೀಕ್ಷಿಸ್ತೀರಿ. ಅದರ ಮೇಲೆ ನೀವು ಕೂಡ ಭಾಗವಹಿಸಬೇಕು, ನೀವು ಕಮೆಂಟ್ ಮಾಡಬೇಕು. ಅಂಥ ಒಂದು ಅದ್ಭುತವಾದಂಥ ವಿಡಿಯೋ 2ನೇ ಕಂತಲ್ಲಿ ಬರುತ್ತೆ. ದಯವಿಟ್ಟು ನಿರೀಕ್ಷಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.